ಸೊ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅಲ್ಲಿ 15% ರಿಡಕ್ಷನ್ ಕೊಟ್ಟಿದ್ದೀವಿ. ಇದನ್ನ ಬೆಂಗಳೂರು ನಗರದ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು. ಪೆನಾಲ್ಟಿ ಆಮೇಲೆ ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಇಂಟ್ರೆಸ್ಟ್ 100% ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ನಾಗರಿಕರನ್ನ ಸರಿಯಾಗಿ ಉಪಯೋಗಿಸಬೇಕು. ಈ ಒನ್ ಟೈಮ್ಸ್ ಸೆಟಲ್ಮೆಂಟ್ ಸ್ಕೀಮ್ ಏನಿದೆ ಇದು 31 ಜುಲೈಗೆ ಕ್ಲೋಸ್ ಆಗ್ತದೆ. ನಾವು ಯಾವ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. कर्नाटक डिप्टी चीफ मिनिस्टर DK शिव कुमार ने 31 जुलाई तक प्रॉपर्टी टैक्स की अदायगी के लिए वन टाइम सेटलमेंट स्कीम का ऐलान किया। इस स्कीम के तहत प्रॉपर्टी टैक्स के बकाया जात पर 50% जुर्माने और 100% सूद की माफी दी जाएगी। विधानसभा में प्रेस कॉन्फ्रेंस के दौरान शिव कुमार ने प्रॉपर्टीज मालिकान को इस मौके का फायदा उठाने की तरगीब दी। कहा कि हालिया लोकसभा इंतखाबात की वजह से BBMP ने प्रॉपर्टीज टैक्स की वसूली पर तवज्जो नहीं दी। तकरीबन 4 लाख शहरियों पर करीबन 1000 करोड़ रुपए के बकाया जात हैं। जो लोग अपने टैक्स की अदायगी करके 90 दिन के अंदर सबूत फराहम करेंगे उन्हें प्रॉपर्टी टैक्स क्लियरेंस स्लिप दी जाएगी। जो लोग ऐसा नहीं करेंगे उन्हें 1 अगस्त से डिफॉल्टर्स समझा जाएगा। प्रॉपर्टी मालिकान bbmp.tax.karnataka.gov.in पर अपने टैक्स अदा कर सकते हैं। 20 लाख प्रॉपर्टीज की डिजिटाइजेशन का काम भी जारी है, जिसमें से 8 लाख प्रॉपर्टीज पहले ही डिजिटाइज हो चुकी हैं और बाकी अगले 3 महीनों में मुकम्मल हो जाएंगी। डिजिटाइजेशन मुकम्मल होने के बाद प्रॉपर्टीज मालिकान को डिजिटल रिकॉर्ड्स फराहम किए जाएंगे। इसके अलावा मैसूरू सिटी कॉरपोरेशन ने प्रॉपर्टी टैक्स की अदायगी की आखिरी तारीख में 5% रियायत के साथ जुलाई 2024 तक आगे कर दी है। ये तोसी तकनीकी मसाइल और लोकसभा इंतखाबात के दौरान हुकाम की अदम दस्तियाबी की वजह से की गई। मई के महीने में MCC ने सिर्फ 92.24 करोड़ रुपए जमा किए। माली साल 2024-25 के लिए अपने सालाना हदफ 220 करोड़ को पूरा करने की जरूरत है। ವಿಧಾನಸಭೆಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ನಾವು ಈ ಟ್ಯಾಕ್ಸ್ ವಿಚಾರದಲ್ಲಿ 2020 ಒಂದು ಆಕ್ಟ್ ಪಾಸ್ ಮಾಡಲಾಯಿತು. ಅದರಲ್ಲಿ ಬಹಳ ಗೊಂದಲ ಇತ್ತು. ತೆರಿಗೆ ಬೆಂಗಳೂರು ನಾಗರಿಕರು ತೆರಿಗೆ ಕಟ್ಟುವಂತ ವಿಚಾರದಲ್ಲಿ ಅವರಿಗೆ ಬಹಳ ಫೈನ್ಗಳು ಮತ್ತೊಂದೆಲ್ಲ ಆಗಿತ್ತು. ಅದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿ ಅವೆಲ್ಲ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಿಲ್ ತೆಗೆದುಕೊಂಡು ಬಂದಿದ್ದೆ. ಆ ಟೋಟಲ್ ಡಿಮ್ಯಾಂಡು 5200 ಕೋಟಿ ರೂಪಾಯಿ ಅಷ್ಟಿತ್ತು. 20, 24, 25 20 ಲಕ್ಷ ಪ್ರಾಪರ್ಟಿಗಳು ಈಗಾಗಲೇ ಐಡೆಂಟಿಫಿಕೇಶನ್ ಆಗಿದೆ ಬೆಂಗಳೂರು ನಗರದಲ್ಲಿ. ಸೊ ಕೆಲವರು 16/6/24 8.6 ಲಕ್ಷ ಕೆಲವರು ಪ್ರಾಪರ್ಟಿಯವರು ದುಡ್ಡನ್ನ ಕಟ್ಟಿದ್ದಾರೆ. ಇನ್ನ ಈಗಾಗಲೇ 1300 ಕೋಟಿ ರೂಪಾಯಿ ದುಡ್ಡನ್ನ ಅದರಲ್ಲಿ ಬಂದಿದೆ. ಇನ್ನ ಬ್ಯಾಲೆನ್ಸ್ 3900 ಕೋಟಿ ರೂಪಾಯಿ ಅಷ್ಟು ಬರಬೇಕು ಅಂತ ಹೇಳಿ ನಾವು ನಿರೀಕ್ಷೆಯನ್ನ ನಾವು ಮಾಡಿದ್ದೇವೆ. ಸೊ ಈ ದೃಷ್ಟಿಯಿಂದ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅನ್ನ ನಾವು 31 ಜುಲೈವರೆಗೂ ತಂದಿದ್ದೇವೆ. ಸೊ ನಾವು ಎಲೆಕ್ಷನ್ ಇರೋದ್ರಿಂದ ನಾವು ಯಾರಿಗೂ ಆಮೇಲೆ ಕೊಡ್ರೋ ಎಲೆಕ್ಷನ್ ಇರೋ ದೃಷ್ಟಿಯಿಂದ ನಾವು ಯಾರಿಗೂ ಸ್ವಲ್ಪ ಒತ್ತಾಯ ಮಾಡಕ್ ಹೋಗಿಲ್ಲ. 3-4 ತಿಂಗಳು ಅವ್ರನ್ನ ಸ್ವಲ್ಪ ಫ್ರೀ ಬಿಟ್ಟು ಈ ಒನ್ ಟೈಮ್ಸ್ ಸೆಟಲ್ಮೆಂಟ್ ಸ್ಕೀಮ್ ಏನಿದೆ ಇದು 31 ಜುಲೈಗೆ ಕ್ಲೋಸ್ ಆಗ್ತದೆ. ನಾವು ಯಾವ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅಲ್ಲಿ 15% ರಿಡಕ್ಷನ್ ಕೊಟ್ಟಿದ್ದೀವಿ. ಇದನ್ನ ಬೆಂಗಳೂರು ನಗರದ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು. ಪೆನಾಲ್ಟಿ
ಆಮೇಲೆ ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಇಂಟ್ರೆಸ್ಟ್ 100% ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಅದು ಅಸೆಂಬ್ಲಿಲಿ ನಾವು ಚರ್ಚೆ ಮಾಡ್ದೋ, ಬಿಜೆಪಿಯವರು ಅದಕ್ಕೆ ಬಹಳ ಕನ್ಫ್ಯೂಷನ್ ಇತ್ತು. ಬಟ್ ಅವರೇ ಮಾಡಿದಂತ ಆಕ್ಟ್ ಇಲ್ಲಿ ಅದು ನಾಗರಿಕರು ಒಳ್ಳೇದಾಗ್ಬೇಕು, ಅವ್ರು ನೋಡದೆ ಅವರು ತರಾತುರಿ ಮಾಡಬೇಕು. ಈಗ ಅದನ್ನ ಸೆಪರೇಟ್ ಮಾಡಿದೀವಿ. ನಾಗರಿಕರು ಅದನ್ನ ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ಒಂದು. ಎರಡನೇದು, ಇದು 20 ಲಕ್ಷ ಬಿಲ್ಡಿಂಗ್ಗಳು ಟ್ಯಾಕ್ಸ್ ನೆಟ್ಟಲ್ಲಿ ಇರೋದು. ಟ್ಯಾಕ್ಸ್ ಇಲ್ಲದೆ ಇರೋರು ಸುಮಾರು ಜನ ಇದ್ದಾರೆ. ಸುಮ್ಮನೆ ಹಂಗೆ ಖಾಲಿ ಬಿಲ್ಡಿಂಗ್ ಗಳಲ್ಲಿ ಯಾವ ಪ್ಲಾನ್ ಸ್ಯಾಂಕ್ಷನ್ ಇದೆ, ಏನು ಇದೆ, ಬಿಲ್ಡಿಂಗ್ ಕಟ್ಟಿ ಟ್ಯಾಕ್ಸು ಕಟ್ತಾ ಇದೆ ಅಂತವ್ರು ಸುಮಾರು ಬಹಳ ಜನ ಇದ್ದಾರೆ. ಸೊ ಅವ್ರಿಗೆ ಟ್ಯಾಕ್ಸ್ ಕಟ್ಲಿಕ್ಕೆ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದೀವಿ. ಅವ್ರು ಏನಾದ್ರು ಡಾಕ್ಯುಮೆಂಟ್ಸ್ ಕೊಟ್ರೆ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ 90 ದಿನದಲ್ಲಿ ಅವ್ರಿಗೊಂದು ಡಾಕ್ಯುಮೆಂಟ್ಸ್ ನ, ಅವ್ರ ಆಸ್ತಿ ಪಾಸ್ತಿ ಡಾಕ್ಯುಮೆಂಟ್, ರೆವಿನ್ಯೂ ಇದೆಯೋ, ಕನ್ವರ್ಷನ್ ಇದೆಯೋ ಇಲ್ಲೋ ಕೊಟ್ರೆ ಅದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಖಾತಾ ಬಿ ಖಾತಾ ಕೊಡೋದೋ ಎ ಖಾತಾ ಕೊಡೋದೋ ತೀರ್ಮಾನ ಮಾಡಿ ಅದಕ್ಕೂ ಕೂಡ ಖಾತೆನ ಕೊಟ್ಟು ಅವ್ರು ಕೂಡ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಯಾಕೆಂದ್ರೆ ಇದೊಂದು ಸುವರ್ಣ ಅವಕಾಶ. ಬೆಂಗಳೂರು ನಾಗರಿಕರು ತಮ್ಮ ಆಸ್ತಿ ಮೌಲ್ಯಗಳು ಈಗ ಜಾಸ್ತಿ ಆಗ್ತಾ ಇದೆ ಮತ್ತು ಅನುಕೂಲತೆಗಳು ಕೂಡ ಈಗ ನಾವು ನಿಮಗೆ ಒದಗಿಸ್ಕೊಡ್ಬೇಕಾಗಿದೆ. ಈ ದೃಷ್ಟಿಯಿಂದ ಎಲ್ಲರೂ ಕೂಡ ತಯಾರಾಗಬೇಕು. ಸೊ ಮುಖ್ಯವಾಗಿ ಈ ಕಾರ್ಪೊರೇಷನ್ಗೆ ಏನು ನಗರಕ್ಕೆ ಆದಾಯ ಬರಬೇಕು ಆ ಸಂಬಂಧಪಟ್ಟಂಗೆ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ಸ್ ಏನಿದೆ, ಈಗ 4 ಲಕ್ಷ ಇನ್ನ ಕೆಲವರು ಪ್ರಾಪರ್ಟಿಗೆ ಟ್ಯಾಕ್ಸ್ ನ ಕಟ್ಟದೇ ಇರುವಂತ ಜನ ಇದ್ದಾರೆ ಬಹಳ ವರ್ಷದಿಂದ. ಅದನ್ನ ಸರಿಯಾದ ರೀತಿಯಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬೇಕು. ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ನ ಅನುಕೂಲ ಆಗಬೇಕು. ಬರೀ 50,000 ಜನ ಮಾತ್ರ 4 ಲಕ್ಷ ಕಟ್ಟಿದ್ದಾರೆ. 50,000 ಜನ ಮುಂದೆ ಬಂದು ಇದನ್ನ ಉಪಯೋಗಿಸಿಕೊಂಡಿದ್ದಾರೆ. ಆ ದೃಷ್ಟಿಯಿಂದ ತಮ್ಮ ಮುಖಾಂತರ ನಮ್ಮೆಲ್ಲ ನಾಗರಿಕರಿಗೆ ನಾನು ಇದನ್ನ ಮನವಿ ಮಾಡಿಕೊಳ್ಳಲಿಕ್ಕೆ ಮೊದಲನೇ ಈ ಒಂದು ಸಿಟಿಸನ್ ಸೆಲ್ಫ್ ಡಿಕ್ಲರೇಷನ್, ಅದಕ್ಕೊಂದು ಟೆಂಪರರಿ ಪ್ರಾಪರ್ಟಿ ಟ್ಯಾಕ್ಸ್ ನಂಬರ್ ಕೊಟ್ಟು ಸಿಟಿಸನ್ ಫ್ರೆಂಡ್ಲಿ ಸಹಾಯ ಆಪ್ ಇದೆ, ಇವೆಲ್ಲ ಕೂಡ ಉಪಯೋಗಿಸ್ಕೊಂಡು ಮಾಡಲಿ ಅಂತೇಳಿ ನಾನು ಅವ್ರಿಗೆಲ್ಲ ಒಂದು ಅವಕಾಶವನ್ನ ಮಾಡಲಿ ಅಂತೇಳಿ ತಿಳುವಳಿಕೆ ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಆನ್ಲೈನ್ ಲಿಂಕ್ ಬಿಬಿಎಂಪಿ ಟ್ಯಾಕ್ಸ್ ವಿಚಾರದಲ್ಲಿ ಇದೆ, ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಅದಕ್ಕೊಂದು ಪೋರ್ಟಲ್ ಕೂಡ ಇದೆ. 1 ಆಗಸ್ಟ್ ಇಂದ ಅದು ಡಿಫಾಲ್ಟ್ ಲಿಸ್ಟ್ ಹೋಗ್ಬಿಡ್ತದೆ. ಸೊ ಅದಕ್ಕೆ ಅವಕಾಶ ಕೊಡೋದು ಬೇಡಿ. 31 ಜುಲೈ ಒಳಗಡೆ ಎಷ್ಟೇ ತೊಂದರೆ ಇದ್ರೆ ಈಗಿಂದನೇ ತಯಾರು ಮಾಡಿಕೊಂಡು ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ತಾವೆಲ್ಲ ಮುಂದಾಗಬೇಕು ಅಂತ ಹೇಳಿ, ಇದು ಮೊದಲನೇದು ಪ್ರಾಪರ್ಟಿ ಟ್ಯಾಕ್ಸ್ ಸಂಬಂಧಪಟ್ಟಂತೆ ವಿಚಾರ. ಎಷ್ಟು ಲಾಸ್ ಆಗುತ್ತೆ ನೋಡಿಯಪ್ಪ, ಈಗಿರೋ ಲೆಕ್ಕದ ಪ್ರಕಾರ 5,200 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿತ್ತು. ಈಗ ಒಟ್ಟು ಇರೋದು 20 ಲಕ್ಷ ಪ್ರಾಪರ್ಟಿ. ಈಗ ನಮ್ಗೆ ಬಂದಿರೋದು 1,300 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ರೈಟ್? ಪೆನಾಲ್ಟಿ ಹಾಕಿದ್ರು ಸಹ ಯಾರು ಬರ್ತಾ ಇರ್ಲಿಲ್ಲ. ಪೆನಾಲ್ಟಿ ಇದಕ್ಕೆ ಲಾಸ್ ಇಸ್ ನೋಷನಲ್ ಲಾಸ್. ನಮ್ಗೆ ಸರಿಯಾಗಿ ಕಟ್ಟಿದ್ರೆ ಇನ್ನು 3,900 ಕೋಟಿ ರೂಪಾಯಿ ಬರ್ತದೆ ಅಂತ ಒಂದು ಲೆಕ್ಕಾಚಾರ ಇದೆ. ಎಲ್ಲರೂ ಸರಿಯಾಗಿ ಇದನ್ನ ಉಪಯೋಗಿಸ್ಕೊಂಡ್ರೆ ಆಗ್ತಿದೆ. ಆಮೇಲೆ ಡಿಜಿಟೈಸೇಷನ್ ಆಫ್ ಪ್ರಾಪರ್ಟೀಸ್ ಅದು ಕೂಡ ಮಾಡ್ತಾ ಇದೀವಿ. 20 ಲಕ್ಷ ಪ್ರಾಪರ್ಟಿಗೆ ಈಗಾಗಲೇ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದೀವಿ, ಡಿಜಿಟಲೈಸ್ ಮಾಡ್ತಾ ಇದೀವಿ. ಮುಂದಕ್ಕೆ ಅವ್ರಿಗೆ ನಾವು ಹಿಂದೆ ಹೇಳಿದ್ದೇನೆ ನಾನು, ಅವ್ರ ಮನೆ ಬಾಗಿಲಿಗೆ ಖಾತಾ ಸರ್ಟಿಫಿಕೇಟ್ ನ ಎತ್ಕೊಂಡು ಕೊಡುವಂತದ್ದು ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಸೊ ಅದಕ್ಕೆ 20 ಲಕ್ಷ ಪ್ರಾಪರ್ಟಿಲಿ ಈಗಾಗಲೇ 8 ಲಕ್ಷ ಡಿಜಿಟಲೈಸೇಷನ್ ಆಗಿದೆ. ಇನ್ನ 3 ತಿಂಗಳಲ್ಲೇ ಇದನ್ನ ಮುಗಿಸ್ಬೇಕು. ಎಂಟೈರ್ ಡಿಜಿಟಲೈಸೇಷನ್ ಈ ಬೆಂಗಳೂರು ನಗರದಲ್ಲಿ ಬಂದ ಎಲ್ಲ ಆಸ್ತಿಗಳಿಗೆ ಮುಗಿಸ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ.
ಆಮೇಲೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅದು ಬಹಳ ಫಾರೆಸ್ಟ್, ಎನ್ವೈರನ್ಮೆಂಟ್, ಕ್ಲೈಮೇಟ್ ಚೇಂಜ್ ಇವೆಲ್ಲ ಗಮನದಲ್ಲಿಟ್ಕೊಂಡು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನಾವು ಮಾಡಬೇಕಾಗಿತ್ತು. 5ನೇ ತಾರೀಕು ಕೋಡ್ ಆಫ್ ಕಾಂಡಕ್ಟ್ ಇತ್ತು, ಅದನ್ನ ನಾವು ಮಾಡಕ್ ಆಗ್ತಿಲ್ಲ. ಸೊ ಅದನ್ನ ಮುಂದುವರಿಸಬೇಕು. 14ನೇ ತಾರೀಕು ನಾವು ಇಟ್ಕೊಂಡಿದ್ದೇವೆ ಕಬ್ಬನ್ ಪಾರ್ಕ್ನ ಬಾಲ್ ಭವನದಲ್ಲಿ ಅದನ್ನ ಇಟ್ಟಿದ್ದೇವೆ. ಎಲ್ಲ ನಾಗರಿಕರು ಕೂಡ ಯಾರು ಬೇಕಾದ್ರೂ ಆ ನಾಗರಿಕರು ಆ ಭಾಗದಲ್ಲಿ ಭಾಗವಹಿಸಬಹುದು. ಈ ಮಧ್ಯದಲ್ಲಿ ನಾವು ಈ ನಮ್ಮ ಬ್ಯಾಂಗ್ಳೂರು ನಗರ C40 ಸಿಟೀಸ್ ಅಲ್ಲಿ ಸೇರಿತ್ತು. ಕ್ಲೈಮೇಟ್ ಚೇಂಜ್ ವಿಚಾರದಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ C40 ಸೀಟ್ ಅಲ್ಲಿ ಸೇರಿತ್ತು. ಈಗಾಗಲೇ ಸುಮಾರು ಸೇರಿದೆ, ಬೇರೆ ಬೇರೆಲ್ಲ ಸೇರಿದೆ. BBMP ಲಾಂಚ್ ದಿ ಫಸ್ಟ್ ಎವರ್ ಕ್ಲೈಮೇಟ್ ಆಕ್ಷನ್ ಅಂಡ್ ರಿಲಯನ್ಸ್ ಪ್ಲಾನ್. ಆಗ 27 ನವೆಂಬರ್ 2023 ನಾವು ಅದನ್ನ ಲಾಂಚ್ ಮಾಡಿದ್ದು. ಇಡೀ ಪ್ರಪಂಚಕ್ಕೆ ಬೆಂಗಳೂರು ಬಿಕೇಮ್ ದಿ 3rd ಸಿಟಿ ಟು ಇಂಡಿಯಾ. ಈ ನಮ್ಮ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಸೇರ್ಬೇಕು ಅಂತೇಳಿ ಈಗಾಗಲೇ ಅದನ್ನ ನಾವು ಸೇರಿಸಿದ್ದೇವೆ. ಇದು 226 ಆಕ್ಷನ್ಸ್ ಇದೆ. ಅದರಲ್ಲಿ ಎನರ್ಜಿದು ಇದೆ, ಬಿಲ್ಡಿಂಗು, ಟ್ರಾನ್ಸ್ಪೋರ್ಟೇಷನ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ವಾಟರ್ ವೇಸ್ಟ್, ಸ್ಟಾರ್ಮ್ ವಾಟರ್, ಏರ್ ಕ್ವಾಲಿಟಿ, ಅರ್ಬನ್ ಪ್ಲಾನಿಂಗ್, ಗ್ರೀನರಿಂಗ್, ಬಯೋಡೈವರ್ಸಿಟಿ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇವೆಲ್ಲ ಕೂಡ ಅದರಲ್ಲೇ ನಾವು ಐಡೆಂಟಿಫಿಕೇಶನ್ ಮಾಡ್ಕೊಂಡಿದ್ದೀವಿ. ಈ ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಏನಿದೆಯಲ್ಲ, ರೀಕ್ಯಾಪ್, ಇದನ್ನ ಈಗಾಗಲೇ ಬ್ಲೂ ಗ್ರೀನ್ ಊರು ಕ್ಯಾಂಪೇನಿಂಗ್ ಅಂತ ಹೇಳಿ, ಬ್ಲೂ ಗ್ರೀನ್ ಊರು ಅಂತೇಳಿ ಅದಕ್ಕೊಂದು ಕ್ಯಾಂಪೇನಿಂಗ್ ಪ್ರಾರಂಭ ಮಾಡಿದ್ದೀವಿ. ಅದಕ್ಕಾಗಲೇ ನಮ್ಮ ಸಿಟಿನ ಆದಷ್ಟು ಹಸಿರಾಗಿ ಇಡ್ಲಿಕ್ಕೆ ನಮ್ಮ ಪಾರ್ಕು, ಗ್ರೀನ್ ಏರಿಯಾ ಎಲ್ಲಿದೆ, ಫಾರೆಸ್ಟ್, ಲೇಕ್ಸ್, ಕಾಲುವೆ ಎಲ್ಲ ಕೂಡ ಎಲ್ಲೆಲ್ಲಿ ಮರಗಳನ್ನ ಜಾಸ್ತಿ ನೆಡ್ಲಿಕ್ಕೆ ಸಾಧ್ಯನೋ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಕ್ಲೈಮೇಟ್ ಆಕ್ಷನ್ ಸೆಲ್ ಕೂಡ ಈಗಾಗಲೇ ನಾವು ಫಾರ್ಮೇಶನ್ ಮಾಡಿದೀವಿ. ಅದರಲ್ಲಿ BWSP, ಬೆಸ್ಕಾಮು, BTP, BMTC, BMRCL, ಡೈರೆಕ್ಟ್, ಸಾಲಿಡ್ ವೇಸ್ಟ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು, ಟ್ರಾನ್ಸ್ಪೋರ್ಟ್, ಫಾರೆಸ್ಟ್, ಮೈನ್ಸ್, ಇಂಡಸ್ಟ್ರೀಸ್, ಕಾಮರ್ಸ್, ಕ್ರೀಡೆ ಇವೆಲ್ಲ ಕೂಡ ಇದರಲ್ಲಿ ಸೇರ್ಕೊಳ್ತಾರೆ. ಎಲ್ಲರೂ ಕೂಡ ಇದನ್ನ ನಾವು ಸ್ಟೇಕ್ ಹೋಲ್ಡರ್ಸ್ ಸೇರಿಸ್ಕೊಂಡಿದೀವಿ. ಸೊ ಈ ನಮ್ಮ BBMP ಒಂದು ವೆಬ್ಸೈಟ್ ಇದೆ, BBMP ಲೋನ್ ಇನ್ ಅಂತ, ಅದರಲ್ಲಿ ಸಿಗ್ತದೆ. ಇನ್ನೊಂದು ಹೋದ ಸತಿ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ, ಹಸಿರು ರಕ್ಷಕ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೆ. ಏನಪ್ಪಾ ಅಂತಂದ್ರೆ, ಲಾಸ್ಟ್ ಟೈಮ್ ಬಂದ ತಕ್ಷಣ ನಾನು ನಮ್ಮ BBMP ಅವರಿಗೆ ಒಂದು ಆದೇಶ ಕೊಟ್ಟಿದ್ದೇನೆ. ಏನಂದ್ರೆ, ಎಲ್ಲಾ ಸ್ಕೂಲ್ ಮಕ್ಕಳನ್ನ, ಇನ್ಸ್ಟಿಟ್ಯೂಷನ್ ಮಕ್ಕಳನ್ನ ನೀವು ಪಾರ್ಟ್ನರ್ ಮಾಡ್ಕೋಬೇಕು. ಆ ಕ್ಷೇತ್ರದಲ್ಲಿ, ಆ ವ್ಯಾಪ್ತಿಯಲ್ಲಿ, ಆ ಏರಿಯಾಲಿ ಒಂದೊಂದು ಏರಿಯಾನ ಅವರು ಅಡಾಪ್ಟ್ ಮಾಡ್ಕೊಳ್ಬೇಕು. ಆ ಮಕ್ಕಳಿಗೆ, ಒಬ್ಬೊಬ್ಬ ಮಗುಗೆ ಒಂದೊಂದು ಗಿಡನ ನೆಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅವ್ರ ಏರಿಯಾಲೇ ಆ ಗಿಡನ ಆ ಮಗು ನೋಡ್ಕೋಬೇಕು. ಅವ್ರ ಮಕ್ಕಳನ್ನ ಹೆಂಗೆ ತಂದೆ ತಾಯಿಯಂದಿರು ಸಾಕಿರ್ತಾರೆ ಆ ರೀತಿ ನೋಡ್ಕೊಳ್ಳಿಕ್ಕೆ ಅವಕಾಶ ಮಾಡಬೇಕು ಅಂತ. ಹೋದ ವರ್ಷ ಈಗಾಗಲೇ 250 ಸ್ಕೂಲ್ ಅನ್ನ ಲಾಸ್ಟ್ 1 ಇಯರ್ ಇಂದ ನಮ್ಮ ಕಾರ್ಪೊರೇಷನ್ ಅನ್ನು ಹೋಗಿ ಮ್ಯಾನೇಜ್ಮೆಂಟ್ ಅವ್ರ ಮಾತಾಡಿ ಈಗಾಗಲೇ ಅಡಾಪ್ಟ್ ಮಾಡಿಕೊಂಡು 52,000 ಸ್ಯಾಂಪ್ಲಿಂಗ್ ಅನ್ನ ಈಗಾಗಲೇ ಹಾಕಿದ್ದಾರೆ. ಅವ್ರಿಗೆ ನಾವು ಜಾಗನೂ ಕೊಟ್ಟಿದ್ದೀವಿ. ಮುಂದಕ್ಕೆ ಅವ್ರ ಹೆಸರು ಕೂಡ ಹಾಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ಅದು ಕೂಡ ಹಾಕೊಡಿ ಅಂತ ಹೇಳಿದ್ದೇನೆ. ಅದು ಕೂಡ ಕೆಲವೆಲ್ಲ ಆಗ್ತದೆ. ಸೊ ಸ್ಕೂಲ್ಸ್ BBMP ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಕೂಡ ಒಂದು ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಮೊಬೈಲ್ ಅಪ್ಲಿಕೇಶನ್ ಕೂಡ ನಮ್ಮ ಚಿಲ್ಡ್ರನ್ ಮಕ್ಕಳು ಅದು ಹೆಲ್ತಿ ಇದೆಯಾ ಇಲ್ಲ ಅಂತೇಳಿ ಮಾನಿಟರ್ ಮಾಡಲಿಕ್ಕೆ ಅದು ಕೂಡ ಒಂದು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಸೊ ಈ ವರ್ಷ 2 ಲಕ್ಷ ಸ್ಯಾಂಪ್ಲಿಂಗ್ ಅನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಂತೇಳಿ, ಇನ್ನ ಹೆಚ್ಚಿಗೆ ಶಾಲೆಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತೇಳಿ ನಾವು ಯೋಜನೆ ಹಾಕೊಂಡಿದ್ದೇವೆ. ನಾನು ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಿಗೆ, ಅಧ್ಯಾಪಕರಿಗೆ ಮತ್ತು ಎಲ್ಲ ನಮ್ಮ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ
ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ನೀವು ನಿಮ್ಮ ಕಾಲದಲ್ಲಿ ನಿಮ್ಮ ಬದುಕಿನಲ್ಲಿ 1, 2, 3, 4 ಗಿಡನ ನೆಟ್ಟಿ ಅದನ್ನ ಸಾಕಿ ಈ ಹಸಿರು ಬೆಂಗಳೂರನ್ನ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಲಾಸ್ಟ್ ಇಯರ್ ನೆಟ್ಟಿದ್ದು 2 ಲಕ್ಷದಲ್ಲಿ ಎಷ್ಟು ಸರ್ವೈವಲ್ ಪರ್ಸೆಂಟೇಜ್ ಎಷ್ಟಿದೆ ಸರ್? 250 ಸ್ಕೂಲು ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ. 52,000 ಸ್ಯಾಂಪ್ಲಿಂಗ್ ಅನ್ನ ಸರ್ವೈವಲ್ ಪರ್ಸೆಂಟೇಜ್ ಮೇಲೆ ಎಷ್ಟು ಉಳಿದಿದೆ ಅಂತ, ಎಷ್ಟು ಪರ್ಸೆಂಟೇಜ್ 80% ಉಳಿದಿದೆ. 80% ಇದು ಉಳ್ಕೊಂಡಿದೆ. 80% ಇದೆ. ಈ ವರ್ಷ 2 ಲಕ್ಷ ಸ್ಯಾಂಪ್ಲಿಂಗ್ ಅನ್ನ ಆ 20% ಕೂಡ ನಾವು ಬದಲಾಯಿಸ್ತೀವಿ. ಅದು ಹೆಚ್ಚು ಕಮ್ಮಿ ಆಗಿದ್ರು ನೋಡಿದ್ರೆ ಗೊಬ್ಬರ ಇರೋದಿಲ್ಲ, ಯಾರು ಕಿತ್ತಾಕ್ಬಿಟ್ಟಿರ್ತಾರೆ, ಕೆಲವು ಟೈಮಲ್ಲಿ ಯಾರೋ ದನಗಳು ಮೇಯ್ಕೊಂಡ್ಬಿಟ್ಟಿರ್ತವೆ, ಇವೆಲ್ಲ ಇರ್ತವೆ. ಸೊ ಅದನ್ನು ಕೂಡ ಅದು ಕೂಡ ರಿಪ್ಲೇಸ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಈ ವರ್ಷ 2 ಲಕ್ಷ ಅದಕ್ಕೆ ಇಟ್ಕೊಂಡಿದ್ದೇವೆ. ಆಮೇಲೆ ನಮ್ಮ ಬಿಬಿಎಂಪಿ 8 ಟೆಂಡರ್ಗೆ ಝೋನ್ ವೈಸ್ ಕರೆದಿದ್ದಾರೆ. ಈ ಟ್ರೀ ಸೆನ್ಸಸ್ ಮಾಡ್ಲಿಕ್ಕೆ ಎಲ್ಲೆಲ್ಲಿ ಯಾವ ಮರ ಇದೆ ಅಂತೇಳಿ ಅದನ್ನ ಕಾಪಾಡಬೇಕು, ಅದು ಕೂಡ ಮಾಡಿದೆ. ಈಗಾಗಲೇ 94,000 ಮರಗಳನ್ನ ಈಗಾಗಲೇ ಕೆಲವು 2 ವಾರ್ಡ್ನಲ್ಲಿ ಕಂಪ್ಲೀಟ್, ಬೊಮ್ಮನಹಳ್ಳಿ ಝೋನ್ ಅಲ್ಲಿ ವಿದ್ಯಾಪೀಠ ವಾರ್ಡ್ ಅಲ್ಲಿ 4,600 ಫೀಟ್, ನಕಲಗುಬ್ಬೆ ವಾರ್ಡ್ ಅಲ್ಲಿ 4,300. ಇವೆಲ್ಲ ಕೂಡ ಅದಕ್ಕೆ ಏನ್ ಬೇಕೋ ಶೇಪ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಅದನ್ನೆಲ್ಲ ತಯಾರು ಮಾಡಿದ್ದೇವೆ. ಮುಂದೆ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮುಂದೆ ಬಂದು ಅಂತ ಅದಕ್ಕೆಲ್ಲ ಶೇಪ್ ಮಾಡ್ಲಿಕ್ಕೆ, ಅದಕ್ಕೆ ಎಷ್ಟೆಷ್ಟು ಜಾಗನ ಉಳಿಸ್ಕೊಳ್ಳಿಕ್ಕೆ, ಸರಿಯಾಗಿ ಬೇರೆ ಸ್ವಲ್ಪ ದಪ್ಪ ಮಾಡ್ಲಿಕ್ಕೆ ಆ ವ್ಯವಸ್ಥೆ ಆಗಿದೆ. ಸೊ ಇನ್ನ ಇದ್ರ ಜೊತೆಗೆ ಆಮೇಲೆ ಮೆಪಥಾನ್ ಇವೆಂಟ್ ಅಂತೇಳಿ ಎಲ್ಲೆಲ್ಲಿ ಗಿಡಗಳನ್ನ ನೆಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರು ಕೂಡ ತಿಳಿಸಬಹುದು. ಈಗಾಗಲೇ ಬೊಮ್ಮನಹಳ್ಳಿ ಝೋನ್ ಅಲ್ಲಿ ಈ ಪೈಲಟ್ ಪ್ರಾಜೆಕ್ಟ್ ಕೂಡ ನಾವು ಮಾಡಿದ್ದೇವೆ. ಸೊ ಬೆಂಗಳೂರು ನಮ್ಮ ಫಾರೆಸ್ಟ್ ಪ್ಲಾಟ್ಫಾರ್ಮ್ ಅವರು ಗ್ಲೋಬಲ್ ಅಲೈನ್ಸ್ ಜೊತೆ ಈ 95 ಸಿಟಿ ಒಳಗಡೆ ಈ ಬೆಂಗಳೂರು ಸೇರಿದೆ. ಸೊ ಎಲ್ಲೆಲ್ಲಿ ಅದನ್ನ ನಾವು ಲಾಂಚ್ ಮಾಡ್ಲಿಕ್ಕೆ ಸಾಧ್ಯ, ನಾವು ಸೈಟ್ಗಳನ್ನ ಸಾರ್ವಜನಿಕರು ಹೇಳಿದ್ರೆ ಅದನ್ನು ಕೂಡ ನಾವು ಗಮನಿಸಿ ಅಲ್ಲಿ ಹೋಗಿ ಗಿಡ ನೆಡ್ಲಿಕ್ಕೆ ಮಾಡ್ತೀವಿ. ಈಗ ರೀಸೆಂಟ್ ಆಗಿ ಕೆಲವು ಡಿಎಫ್ಗಳು ಕೊಟ್ಟಿದ್ದಾರೆ. ಹೊಸ ಒಟ್ಟು ಎಷ್ಟು ಡಿಎಫ್? 11 ಡಿಎಫ್ಗಳು ಬಂದಿದ್ದಾರೆ. ಈಗ ಖಾಲಿ ಇದ್ದು ನಾವು ತೆಗೆದುಕೊಂಡಿದ್ದೇವೆ, ಬರಬೇಕು ಇಲ್ಲಿಗೆ. ಆಮೇಲೆ ಓಪನ್ ವೆಲ್ ಅದನ್ನು ಕೂಡ ಕ್ರೌಡ್ ಸೋರ್ಸಿಂಗ್ ಆಕ್ಟಿವಿಟೀಸ್, ಸ್ವಲ್ಪ ಬೆಂಗಳೂರಲ್ಲಿ ನೀರ್ ಸ್ಕೇರ್ಸಿಟಿ ಆಗೋದ್ರಿಂದ ಅದಕ್ಕೂ ಕೂಡ ಎಲ್ಲೆಲ್ಲಿ ಇದೆ ಅದಕ್ಕೆಲ್ಲ ಉಳಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ರೀಯೂಸ್ಜೇಟ್ ಮಾಡ್ಲಿಕ್ಕೆ ಕೂಡ ಓಪನ್ ವೆಲ್ ನ ಯಾವ ರೀತಿ ನಾವು ಸಹಕಾರ ಕೊಡಬೇಕು ಅದು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ ಅಂದ್ರೆ ಈ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದೆ, ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಈಗ ಕಾರ್ಪೊರೇಷನ್ ನಾನು ಮೊನ್ನೆ ಎಲೆಕ್ಷನ್ ಟೈಮಲ್ಲೂ ನಾನು ಗಮನಿಸಿ ನೋಡಿದೆ, ಹೆಚ್ಚು ಕಮ್ಮಿ ನಿಮ್ಗೆ ಗೊತ್ತಿದೆ 7 ಲಕ್ಷ ಬೋರ್ವೆಲ್ಗಳು ಡ್ರೈ ಆಗ್ಬಿಡ್ತು, ಇರೋ ಬೋರ್ವೆಲ್ ಎಲ್ಲ ಹೋಗ್ಬಿಡ್ತು. ಸೊ ಅದಕ್ಕೆ ನಾವು ಆದಷ್ಟು ಕೆರೆಗಳಲ್ಲಿ ನೀರನ್ನ ಟ್ರೀಟೆಡ್ ವಾಟರ್ ತುಂಬಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ನೀರು ತುಂಬಾ ಮಳೆ ನೀರು ಹೋಗಲ್ಲ, ಆ ಬೇರೆ ಕೆರೆಗಳೆಲ್ಲ ಕೂಡ ಟ್ರೀಟೆಡ್ ವಾಟರ್ ಹಾಕ್ಬೇಕು, ಸ್ವಲ್ಪ ರೀಗ್ರೌಂಡ್ ಅಂಡರ್ಗ್ರೌಂಡ್ ನ ಚಾರ್ಜ್ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಕಾರ್ಯಕ್ರಮ ರೂಪಿಸಿದ್ದೇವೆ ಬೆಂಗಳೂರು. ಯಾಕೆಂದ್ರೆ ಇಂಥ ಪರಿಸ್ಥಿತಿ ತಿರ್ಗಾ ಯಾವ ಬೇಕಾದ್ರೂ ಬರ್ಬೋದು. ನಾನು ಹೇಳಿ ಮಾತಾಡೋದ್ಮೇಲೆ ನೀವು ಮಾತಾಡಿಲ್ಲ, ಬರ್ದಿಟ್ಕೊಳ್ಳಿ ನೀವೆಲ್ಲ ಪ್ಲೀಸ್, ನೋಟ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ತೆರೆದ ಬಾವಿ, ಇದ್ರಲ್ಲಿ ಏನಿದೆ ಅಂದ್ರೆ ಎಲ್ಲೆಲ್ಲಿ ತೆರೆದ ಬಾವಿ ಇದೆ ಅದು ಕೂಡ ನಾವು ಇನ್ಫಾರ್ಮೇಶನ್ ಕೊಡಿ ಅಂತ ನಾವು ಹೇಳಿದ್ವಿ. ಓಪನ್ ವೆಲ್ ಕೆಲವರೆಲ್ಲ ಅದನ್ನೆಲ್ಲ ರೀಜುವೇಟ್ ಮಾಡ್ಲಿಕ್ಕೆ ಏನ್ ಬೇಕೋ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು ಬಹಳ ಮೇಜರ್ ನ್ಯೂಸ್ ಬೆಂಗಳೂರು ನಾಗರಿಕರಿಗೆ, ಈಗ ಪಾರ್ಕ್ ನ ಅದಕ್ಕೆ ಒಂದು ಟೈಮ್ ಬೌಂಡ್ ಮೇಲೆ ಈಗ ಓಪನ್ ಆಗ್ತಾ ಇದೆ.
ಈಗ ಕೆಲವರೆಲ್ಲ ಮಧ್ಯಾಹ್ನನೂ ಇರಬೇಕು, ನೀವು ಮುಚ್ಚಾ ಇದ್ದೀರಿ ಅಂತೇಳಿ ಕೆಲವರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಈಗ 5 AM ಇಂದ 10 AM ಇತ್ತು, ತಿರ್ಗಾ 1:30 ಇಂದ 8 PM ಅಂತ ಇತ್ತು. ಈಗ ನಾವು ಬೆಂಗಳೂರು ನಗರದ ಎಲ್ಲ ಪಾರ್ಕ್ಗಳು ಕೂಡ ವಿಲ್ ರಿಮೈನ್ ಓಪನ್ ಫ್ರಮ್ 5 AM to 10 PM. 5 AM to 10 PM ಎಲ್ಲ ಪಾರ್ಕ್ಗಳು ಕೂಡ ಜನರಿಗೆ ಅನುಕೂಲಕ್ಕೋಸ್ಕರ, ನಾಗರಿಕರ ಅನುಕೂಲಕ್ಕೋಸ್ಕರ, ನಮ್ಮಂತವ್ರು ನಿಮ್ಮಂತವ್ರು ಕೂತ್ಕೊಂಡು ಮಾತಾಡ್ಲಿಕ್ಕೆ, ವಾಕ್ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ಸ್ವಲ್ಪ ಟೈಮ್ ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಎಲ್ಲಿ ನೋಡಿ ಹೋಗಿ ಮಧ್ಯಾಹ್ನ ಹೊತ್ತು ಕಾಂಜಾವಳಿಯವರು ಅವರಿಗೆ ಬಂದು ಕುತ್ಕೊಳ್ತಾರೆ. ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ರೆ ಏನು ವಾಕ್ ಮಾಡ್ತಾರೆ ಫ್ರೀಯಾಗಿ. ನೀವೇನ್ ಮಾಡ್ತೀರಿ? ನೀವೆಲ್ಲ ಯೋಚನೆ ಮಾಡ್ಕೊತೀರಿ. ಒಂದು ದೊಡ್ಡ ಕೊಡ್ರಪ್ಪ. ನೋಡಪ್ಪ, ಈಗ ಪಾರ್ಕ್ ಮಾಡಿದೀವಿ, ಮಧ್ಯಾಹ್ನದತ್ತು ಕ್ಲೋಸ್ ಮಾಡ್ತಿದ್ದೆವು, 3 ಗಂಟೆ ಎಕ್ಸ್ಟ್ರಾ ಓಪನ್ ಮಾಡಿದೀವಿ. ಕೆಲವೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ, ಕೆಲ್ಸಕ್ಕೆ ಹೋಗಿ ಬರೋರು, ಮಾಡೋರು, ರೆಸ್ಟ್ ತಗೊಳ್ಳೋರು, ಮಾಡೋರು ಹೆಂಗ್ ನಿಲ್ಸಕ್ಕಾಗ್ತದೆ, ಬೀಗ ಹಾಕ್ಬಿಡ್ತೀವಿ, ತಿರ್ಗಾಲೆಲ್ಲ ಹೋಗಿ ಕೂತ್ಕೊಳ್ತಾರೆ. ಸೊ ಅದಕ್ಕೆ ನಮ್ಮ ಪರಿಸರದಲ್ಲೇ ಅವರು ಅವ್ರದ್ದೇನಿದ್ರು ಎಲ್ಲ ನಾಗರಿಕರ ಒತ್ತಾಯದ ಮೇಲೆಗೆ ಈ ತೀರ್ಮಾನಗಳನ್ನು ಮಾಡ್ತಾ ಇದ್ದೀವಿ. Anyway, they were doing unwanted ಅಂತ ಹೇಳ್ತಾ ಇದ್ರಲ್ಲ. You can't stop anyone. And I don't know whether you were, when you were in what you were doing, when I was in what I was doing. ಅದೆಲ್ಲ ಸರಿ ಮಾಡೋಣ, ಬಳಕೆ ಆದ್ರೆ ಸರಿ ಮಾಡ್ಬೇಕು. ಸೊ ಐ ರಿಕ್ವೆಸ್ಟ್ ಎಲ್ಲ ನಾಗರಿಕರು ಕೂಡ ಇದರಲ್ಲಿ ನಮ್ಗೆ ಸಹಕಾರ ಕೊಡಬೇಕು ಅಂತ ನಾನು ಹೇಳ್ತೀನಿ. ಆದಷ್ಟು ಎಲ್ಲಾ ಕಡೆನೂ ನಾವು ಕ್ಯಾಮ್ರಾಗಳು ಮತ್ತೊಂದು ಎಲ್ಲ ಕೂಡ ಹಾಕಿದೀವಿ. ಎಲ್ಲ ಎಂಟ್ರಿ ಯಾರು ಕೊಡ್ತಾರೆ, ಯಾರು ಹೋಗ್ತಾರೆ ಎಲ್ಲ ಕೂಡ ಆಗ್ತದೆ. ಆಮೇಲೆ ಮೆನಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಕಾರ್ಪೊರೇಟ್ಸ್, ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಕೂಡ ಇದನ್ನ ಎಲ್ಲರೂ ಕೂಡ ಈ ಬೆಂಗಳೂರು ಗ್ರೀನ್ ಊರನ್ನ ಪುರಸ್ಕಾರ ಮಾಡ್ಲಿಕ್ಕೆ ಯಾರು ಬೇಕಾದ್ರೂ ಅದನ್ನ ತೆಗೆದುಕೊಳ್ಬಹುದು. ನಾಗರಿಕರಿಗೆ ತಿಳುವಳಿಕೆ ಕೊಡುವಂತ ಕೆಲಸ ಮಾಡ್ಬೋದು, ಅಡಾಪ್ಟ್ ಮಾಡ್ಕೊಳ್ಬಹುದು. ಪುರಸ್ಕಾರ ಅವ್ರಿಗೆ ಏನ್ ಬೇಕೋ ಪುರಸ್ಕಾರ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಅವ್ರಿಗೆ ನಾವು ಗೌರವನ ಕೊಡುವಂತ ಕೆಲಸ ಮಾಡ್ತೇವೆ. ಸೊ ಅದಕ್ಕೆ ನಾಗರಿಕರು ಕೂಡ ಯಾರು ಬೇಕಾದ್ರೂ ಅವರು ಸ್ವಂತ, ಈಗ ಕೆಲವರೆಲ್ಲ ರೋಡ್ ಸೈಡ್ ಎಲ್ಲ ಕೆಲವರೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅವರೆಲ್ಲ ಮುಂದೆ ಬಂದಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಕೂಡ ನಾವು ಮತ್ತೆ ಅವ್ರಿಗೆಲ್ಲ ನಾವು ಅವಕಾಶನ ಮಾಡ್ತಾ ಇದ್ದೀವಿ. ಸೊ ಕ್ಲೈಮೇಟ್ ಆಕ್ಷನ್ ಸೆಲ್ ಕೂಡ ಈಗಾಗಲೇ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಫೆಲೋಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್. ಸೊ ಅವರೆಲ್ಲ ಬಂದು ಇದಕ್ಕೆಲ್ಲ ನಮ್ಗೆ ವಿದ್ಯಾರ್ಥಿಗಳೆಲ್ಲ ಮುಂದಕ್ಕೆ ಬರ್ತಾರೆ. ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಯಂಗ್ಸ್ಟರ್ಸ್ಗೆ ಯಾರಿಗೆ ಪ್ಯಾಷನ್ ಇರ್ತದೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರ್ತದೆ, ಗ್ರೌಂಡ್ ಅಲ್ಲೆಲ್ಲ ಕೂಡ ನಾವು ಆ ಕ್ಲೈಮೇಟ್ ಆಕ್ಷನ್ ಮಾಡೋಕೆ ನಾವು ಪ್ರೋತ್ಸಾಹವನ್ನು ನಾವು ಕೊಡ್ತೇವೆ. ಸೊ ನಾವು ಯಂಗರ್ ಜನರೇಷನ್ಗೆ ಎನ್ಕರೇಜ್ ಮಾಡ್ಲಿಕ್ಕೋಸ್ಕರ ನಾವು ಇವತ್ತು ಯೂನಿಕ್ ಆಪರ್ಚುನಿಟಿನ ಕರ್ನಾಟಕದ ಗವರ್ಮೆಂಟ್ ಅವರು ನಮ್ಮ ಸರ್ಕಾರ ಆಕ್ಷನ್ ಪ್ಲಾನ್ ಅನ್ನ ನಾವು ತಯಾರು ಮಾಡಿದ್ದೇವೆ. ಯಾಕೆಂದ್ರೆ ಈ ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆಲ್ಲ ಸರ್ಟಿಫಿಕೇಟ್ ಕೊಡುವಂಥದ್ದು ಮತ್ತೊಂದೆಲ್ಲ ಕೂಡ ಯಾರ್ಯಾರು ಮುಂದಕ್ಕೆ ಬರ್ತಾರೆ. ಬಹಳ ನಾಗರಿಕರು ಅದಕ್ಕೆ ಬಹಳ ನಾನು ನೋಡಿದ್ದೇನೆ. ಮೊನ್ನೆ ಎಲ್ಲಾ ಕಡೆ ಹೋದಾಗ ಬಹಳ ಜನ ಇದ್ರ ವಿಚಾರದಲ್ಲಿ ಮುಂದಕ್ಕೆ ಆಗ್ತಿದ್ರು. ನೂರಾರು NGOಗಳಿದ್ದಾರೆ, ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳಿದೆ, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇದೆ. ಅವರೆಲ್ಲ ಕೂಡ ಅವರ ಸ್ವಾರ್ಥಕ್ಕಿಲ್ಲದೆ ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಸೊ ಆಲ್ ಆಫ್ ದಮ್ ಆರ್ ಸರ್ವಿಂಗ್. ಸೊ ಅದಕ್ಕೆ ಆನೂರ್ ಆರ್ಗನೈಸೇಷನ್ ಈಗಾಗಲೇ ನಮ್ ಜೊತೆ ಈ ವಿಚಾರಕ್ಕೆ ಸೇರ್ಕೊಳ್ತೀವಿ ಅಂತ ಹೇಳಿ ದೇ ಹ್ಯಾವ್ ಜಾಯಿನ್ ಹ್ಯಾಂಡ್ಸ್
more than 600. I still appeal. ತಿರ್ಗಾ ಇನ್ನ ಹೆಚ್ಚಿಗೆ ಅಪೀಲ್ ಮಾಡ್ತೀನಿ. ನೀವು ಇನ್ನ ಹೆಚ್ಚಿಗೆ ಬಂದು ನೀವು ಇದಕ್ಕೆಲ್ಲ ಸೇರ್ಸ್ಕೊಳ್ಳಿ. ಈ ಫ್ರೆಂಡ್ಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್ಗೆ ನೀವು ಬಂದು ಕಾಂಟ್ರಿಬ್ಯೂಟ್ ಮಾಡಿ ಸೇರ್ಕೊಳ್ಳಿ, ಜೊತೆಲಿರಿ. ನಿಮ್ ಬೆಂಗಳೂರನ್ನ ನೀವು ಕಾಪಾಡಿ, ನಿಮ್ಮ ಹಸಿರು ಬೆಂಗಳೂರನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ. ಅದಕ್ಕೆ ಬ್ಲೂ ಬೆಂಗಳೂರು ಊರು ಇದಕ್ಕೆ ನೀವು ಆದಷ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿ ಬಿಬಿಎಂಪಿ ವೆಬ್ಸೈಟ್ ನಲ್ಲಿ ನೀವು ಮಾಡಿ ಅಂತ ಹೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ನೊಂದು ಮೇಜರ್ ಅನೌನ್ಸ್ಮೆಂಟ್, ನಾವು ಈ ಫ್ಲೆಕ್ಸ್ ಗಳನ್ನ ಹಾಕ್ಬಿಡಿ ಅಂತ ಬಹಳ ರಿಕ್ವೆಸ್ಟ್ ಮಾಡ್ತಾ ಇದ್ದೆವು. ಆದ್ರೂ ಎಲ್ಲಾ ಪಾರ್ಟಿ ರಾಜಕಾರಣಿಗಳು ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಆ ಹಬ್ಬ, ಅವನ್ ಸತ್ತ, ಅವನ್ ಬರ್ತಡೆ, ಇವನ್ ಬರ್ತಡೆ, ಗೆದ್ದ, ಸೋತ ಅಂತೇಳಿ ಈಗ ವಿಧಾನಸೌಧಕ್ಕೆ ಬರ್ತಾ ಇರ್ಬೇಕಂದ್ರೆ ನಮ್ಮ MLA ಹಾಕ್ತಾರೆ. ಮೊನ್ನೆ ನಮ್ಮ ಬೋಸರಾಜ್ ಅಭಿನಂದನೆಗೆ ಯಾರು ಹಾಕಿದ್ದಾರೆ, ನಾವು ಬೇಡ ಅಂತ ಹೇಳಿದ್ರು ಹಾಕಿದ್ದಾರೆ. ಸೊ ನಾನು ನಮ್ಮ ಆಫೀಸರ್ಸ್ ಹೇಳಿದೀನಿ, ಫಸ್ಟ್ ಇದನ್ನು ಕೊಟ್ಟಿದ್ದು ನನ್ನ ಮೇಲೆ ಫೈನ್ ಹಾಕಿದ್ರು, 50,000 ನನ್ನ ಮೇಲೆ ಹಾಕಿದ್ರು. ಇರ್ಲಿ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಯಾರು ನಮ್ಮ ಹುಡುಗರು ಹಾಕಿದ್ದಕ್ಕೆ ನನ್ನ ಮೇಲೆ ಹಾಕಿದ್ರು. ಸೊ ಈಗೂ ಕೂಡ ನಾನು ಅವ್ರಿಗೆ ಹೇಳಿದೀನಿ, ಕೆಲವು ನಾನು ಹೇಳಿದ್ರು ವಾರ್ನ್ ಮಾಡಿದ್ರು ಆಗ್ತಾ ಇಲ್ಲ. ಸೊ ನಾವು ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಯಾರ ಏರಿಯಲ್ಲಿ ಇದ್ದಾರೆ ಅವನ ಮೇಲೆ ಕೇಸ್ ಹಾಕ್ಬೇಕು ಅಂತ ಹೇಳಿ, ಅವನ ಡ್ಯೂಟಿ ಅದು ನೋಡ್ಕೊಳ್ಳುವಂಥದ್ದು. ಆಲ್ AROs ಅವನ ಏರಿಯಲ್ಲಿ ಇತ್ತು ಅಂತಂದ್ರೆ, ಅವನ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ, ವಿ ವಿಲ್ ನಾಟ್ ಟೇಕ್ ಆಕ್ಷನ್ ಆನ್ ದೋಸ್ ಓನ್ಲಿ ಹೂ ಡಿಡ್ ಇಟ್ ಫಾರ್ ಹ್ಯಾವಿಂಗ್ ಅಲೋಡ್ ಇಟ್ ಟು ಬಿ ಡನ್. ಬೆಳಗ್ಗೆ ಅಂದ್ರೆ ಕಸ ಗುಡಿಸ್ಬೇಕಾದ್ರೆ ಗೊತ್ತಾಗ್ತದೆ ಯಾರು ಬಂದು ಕಟ್ಟವ್ರೆ, ರಾತ್ರಿ ಹೊತ್ತು ಬೆಳಗ್ಗೆ ಇದೆ ಅಂತ ತಕ್ಷಣ ಕಿತ್ತಾಕದ ಕೆಲಸ ಮಾಡಬೇಕು. ಅವನ ಮೇಲೆ ನಾವು ಇನ್ಚಾರ್ಜ್ ಅದನ್ನ ನಾನು ಸುಮಾರು ಒಂದು 100 ಫೋನ್ ಮಾಡಬೇಕು, ಇಲ್ಲಿದೆ ನೋಡ್ರಿ, ಅಲ್ಲಿದೆ ನೋಡ್ರಿ ಅಂತೇಳಿ. ಸೊ ಬರೀ ಆಗ್ತದೆ ಸೊರಗಲ್ಲ. ಅದಕ್ಕೆ ರೆವಿನ್ಯೂ ಆಫೀಸರ್ ಮೇಲೆನೆ ಫೈನ್ ಹಾಕ್ಲಿಕ್ಕೆ ಅದಕ್ಕೆ ನಾನು ನಮ್ಮ ಕಮಿಷನರ್ಗೆ ನಾನು ಹೇಳಿದ್ದೀನಿ, ಯಾವ ಪೊಲಿಟಿಕಲ್ ಪಾರ್ಟಿ ಆಗ್ಲಿ, ಮಿನಿಸ್ಟರ್ ಆಗಿರ್ಲಿ, MLA ಆಗಿರ್ಲಿ, ಅವ್ರ ಕೆಳಗಡೆ ಅವ್ನ ಪಾಲೇರ್ ಹಾಕೊಂಡಿರ್ತಾನೆ, ಅವನ ಹೆಸರು ಹಾಕೊಂಡಿರ್ತಾನೆ, ಅವ್ನ ಫೋಟೋ ಹಾಕೊಂಡಿರ್ತಾನೆ. ಯಾರು ಹಾಕಿದರೆ ಹುಡುಕ್ಬಿಟ್ಟು ಅವನ ಮೇಲೆ ಕೇಸ್ ಹಾಕ್ಬೇಕು ಅಂತ ನಾನು ಹೇಳಿದ್ದೇನೆ. ಏಕೆಂದ್ರೆ ಇದು ಆಮೇಲೆ ಅವರು ಯಾರೇ ಆಗ್ಲಿ ಅದಕ್ಕೆ ಒಂದು ವಿಡಿಯೋ, ಸಪೋಸ್ ನಾಗರಿಕರಿಗೆ ಯಾವ್ದೋ ಮೂಲೆಯಲ್ಲಿ ಇರ್ತದೆ, ಯಾರು ಹಾಕಲ್ಲ ಅಂತಂದ್ರೆ 1533 ಅದಕ್ಕೆ ಹಿಡಿದ್ಬಿಟ್ಟು ಒಂದು ಫೋಟೋ ಹಿಡಿದ್ಬಿಟ್ಟು ಅಡ್ರೆಸ್ ಹಾಕ್ಬಿಟ್ಟು ಇಂಥ ಜಾಗದಲ್ಲಿ ಹಿಂಗಿದೆ ಅಂತ ಹೇಳಿದ್ರೆ ನಮ್ಗೆ ಲೋಡ್ ಮಾಡಿದ್ರೆ ನಾವು ಕೂಡ ಅದಕ್ಕೆ ಆಕ್ಷನ್ ತಗೊಳ್ಳುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಎಲ್ಲ ನಾಗರಿಕ, ಐ ಅಪೀಲ್ ಆಲ್ ದಿ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್, if you see any poster in your area without any permission, you may click that photo and you may load to 1533 with your name. WhatsApp rate 1533 ರೆಗ್ಯುಲರ್ ಆಗಿದೆ ಕಾರ್ಪೊರೇಷನ್. ಇನ್ನೊಂದು ನಂಬರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ 1533. ಅದಕ್ಕೆ ಕೆಲವು ಸ್ವಚ್ಛ ಬ್ಯಾಂಗ್ಳೂರ್ ವಿಚಾರದಲ್ಲಿ ಇನ್ನೊಂದು ವಾಟ್ಸ್ಆಪ್ ಬರ್ತದೆ. ಈಗ ಸದ್ಯಕ್ಕೆ 1533ಗೆ ನೀವು ಹಾಕ್ಬೋದು, ಮೀಡಿಯಾವರು ಹಾಕ್ಬೋದು, ನಾಗರಿಕರು ಹಾಕ್ಬೋದು, ಯಾರು ಬೇಕಾದ್ರೂ ಹಾಕ್ಬೋದು. ಅದಿತ್ತು ಅಂತಂದ್ರೆ ಬಂದು ಅದನ್ನ ಚೆಕ್ ಮಾಡಿ ಅದನ್ನ ಏನ್ ಉಳಿಸ್ಲಿಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ನಾವು ಮಾಡ್ತೀವಿ. ಸೊ ದಿಸ್ ಆರ್ ದ ಮೇಜರ್ ಇಶ್ಯೂಸ್. ನಿಮ್ಮ ನೋಡಪ್ಪ, ಅದಕ್ಕೆ ನಾವು ಹೇಳ್ತಾ ಇದೀವಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ. ಅದಕ್ಕೋಸ್ಕರ ನಾವು MLAಗಳು ಬಿಡಿದೆ, ಅದಕ್ಕೋಸ್ಕರ ನೇರವಾಗಿ ನಾವು ಹಾಕಿ ಅಂತ ನಾಗರಿಕರಿಗೆ ಅವಕಾಶ ಕೊಡ್ತಾ ಇದೀವಿ. ಅಕೌಂಟಬಲಿ ಟ್ರಾನ್ಸ್ಪೋರ್ಟೇಷನ್ ಇದನ್ನು ಯಾರಿರ್ಲಿ ಅಂತೇಳಿ ವೆಬ್ಸೈಟ್ ಅಲ್ಲಿ ಯಾರು ಫೈಲ್ ಮಾಡಿದ್ರು, ಯಾರು ಫೈಲ್ ಮಾಡಿಲ್ಲ, ಯಾರು ಟ್ಯಾಕ್ಸ್ ಆಯ್ತು, ಯಾರು ಟ್ಯಾಕ್ಸ್ ಆಗಿಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇವೆಲ್ಲ ಇರ್ತದೆ. ನಾನೇ ಹೇಳಿ ವಿಧಾನಸೌಧದಲ್ಲಿ ಬರ್ಬೇಕಾದ್ರೆ ನಾನು ಹಾಕೋನ್, ನಮ್ಮ ಹುಡುಗ ನಮ್ಮ MLA ಶಿಷ್ಯನೇ ಹಾಕೋನ್, ಯಾರು ತಗೋತಾ ಇದ್ದಾರೆ ಹಾಕಿದ್ದಾರೆ. ಅವ್ನು ಗೊತ್ತಿಲ್ಲದೆ ಇರ್ಬೋದು, ಹುಡುಗರು ಹೊಸದಾಗಿ ಬಂದಿರ್ಬೋದು, ಬೋಸ ಶಿಷ್ಯರು ಅವನ ಏನಪ್ಪ ಹಾಕಿದ್ದಾರೆ, ಅವನ ಮೇಲೆ ಹಾಕ್ಬೇಕು. ನಾನೇ ಫೋನ್ ಮಾಡಿದ್ದೀನಿ, ಕೇಳಿ ಕಮಿಷನರ್ಗೆ, ಹಾಕ್ಲಿ ಅವ್ರ ಮೇಲೆ ಕೇಸ್ ಫಸ್ಟ್. ಸೊ ಇಲ್ಲಿಗಲ್ ಆಕ್ಟಿವಿಟೀಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸ್ ಪೆಟ್ರೋಲಿಂಗ್ ಪಾರ್ಕ್ ನಲ್ಲಿ ಸೊ ಮಾರ್ಷಲ್ ಕೂಡ ಒಂದು ರೌಂಡ್ ಎಲ್ಲ ಹೋಗಿ ಬರ್ತಾರೆ. ಇದಲ್ಲದೆ ನಮ್ಮ ಟೆಲಿಫೋನ್ ನಂಬರ್ 226640 22660000 22221188
ಈ ನಂಬರ್ ಕೂಡ ಕಾರ್ಪೊರೇಷನ್ ನಂಬರ್. ಇದಕ್ಕೂ ಕೂಡ ಯಾರು ಬೇಕಾದ್ರೂ 22660000 22660000 22221188 ಇದು ಫೋನ್ ಮಾಡಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಮಾಡಬಹುದು. ಈ ವಾಟ್ಸ್ಆಪ್ ನಂಬರ್ ಇದೆಯಲ್ಲ 9480685700. ಇದು ಕೂಡ ಯಾವುದೇ ಕಾರ್ಪೊರೇಷನ್ ಏನೇ ಅಡ್ವರ್ಟೈಸ್ಮೆಂಟ್ ಬಂತು ಇವೆಲ್ಲ ಸೇರಿಸಿ 9480685700 ಇದು ವಾಟ್ಸ್ಆಪ್ ನಂಬರ್. ಆಮೇಲೆ ಇಲ್ಲಿಗಲ್ ಆಗ ಯಾರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕೊಂಡಿದ್ರೆ ಅದಕ್ಕೂ ಕೂಡ ನಾನು ಕಂಪ್ಲೇಂಟ್ ಮಾಡ್ಲಿಕ್ಕೆ ವಾಟ್ಸ್ಆಪ್ 9480 ಬರ್ಕೊಳ್ಳಿ 9480683939 9480683939